ಮಂಡ್ಯ ಕಾಂಗ್ರೆಸ್ ಭಿನ್ನಮತ ಶಮನಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಆಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕ ಗೆಲ್ಲಲು ಬಂಡಾಯ ಶಮನಕ್ಕೆ ಸಿದ್ದು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇಂದು ಅತೃಪ್ತ ಶಾಸಕರು ಪರಾಜಿತ ಅಭ್ಯರ್ಥಿಗಳ ಜೊತೆ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಕಾವೇರಿಯಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಚಲುವರಾಯಸ್ವಾಮಿ, ಬಂಡಿಸಿದ್ದೇಗೌಡ, ನರೇಂದ್ರ ಸ್ವಾಮಿ ಜೊತೆ ಮೀಟಿಂಗ್ ನಡೆಸಲಿದ್ದಾರೆ. ಈಗಾಗಲೇ ಸಿಎಂ ವಿರುದ್ಧ ಚಲುವರಾಯಸ್ವಾಮಿ ಸಿಡಿದೆದ್ದಿದ್ದಾರೆ. ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕಿದ್ರು. ನಿನ್ನೆಯಷ್ಟೇ ಅತೃಪ್ತರಿಗೆ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಮೈತ್ರಿ ಧರ್ಮವನ್ನ ಪಾಲಿಸದಿದ್ರೆ ಪಕ್ಷ ಬಿಟ್ಟು ಹೋಗಲಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಇನ್ನು ಇವತ್ತು ಭಿನ್ನಮತ ಶಮನಕ್ಕೆ ಸಿದ್ದರಾಮಯ್ಯನವರು ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ರೆಬಲ್ಸ್ಗಳನ್ನ ಕರೆದಿರುವಂತಹ ಒಂದು ಸಭೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಅಂದ್ರೆ ಅಲ್ಲಿ ಅವರನ್ನ ರಾಜಿ ಮಾಡಿಸುವಂತಹ ಒಂದು ಪ್ರಯತ್ನ ಆಗಿರಬಹುದು ಮತ್ತು ಅಸಮಾಧಾನವನ್ನ ತಣಿಸುವಂತಹ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡದೇ ಇರುವಂಥದ್ದು ಪಕ್ಷ ಬಿಟ್ಟು ಹೋಗಬಹುದು, ಪಕ್ಷ ಬಿಟ್ಟು ಹೋಗಲಿ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ಕೂಡ ನಿನ್ನೆ ನೀಡಿದರು. ಲೋಕ ಚುನಾವಣೆ ಗೆಲ್ಲಲು ಬಂಡಾಯ ಶಮನಕ್ಕೆ ಸಿದ್ದರಾಮಯ್ಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಂಡಾಯ ಮತ್ತು ಭಿನ್ನಮತದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಭಿನ್ನಮತ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಇವತ್ತು ಸಭೆಯನ್ನ ನಡೆಸಿ ಅದನ್ನ ಸರಿ ಮಾಡುವಂತಹ ಕೆಲಸಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಮಂಡ್ಯ ಕಾಂಗ್ರೆಸ್ನಲ್ಲಿನ ಭಿನ್ನಮತ ಬಗೆಹರಿಯುತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಈಗಾಗಲೇ ಸಿಎಂ ವಿರುದ್ಧ ಚಲುವರಾಯಸ್ವಾಮಿ ಸಿಡಿದೆದ್ದಿದ್ದಾರೆ. ನಿನ್ನೆಯಷ್ಟೇ ಅತೃಪ್ತರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೂಡ ಸಿದ್ದರಾಮಯ್ಯನವರು ನೀಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ. ಶಿವು, ಇವತ್ತು ಮಂಡ್ಯ ಭಾಗದ ಅಸಮಾಧಾನವನ್ನ ತಣಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇದಿಕೆಯನ್ನ ಸಿದ್ದರಾಮಯ್ಯನವರು ಕಲ್ಪಿಸ್ತಾ ಇದ್ದಾರೆ. ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮೀಟಿಂಗ್ ಅಲ್ಲಿ ಸಿಎಂ HDK ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಅಂದ್ರೆ ಇವತ್ತು ಈ ಸಭೆಯ ಮೂಲಕ ಎಲ್ಲಾ ಅಸಮಾಧಾನಗಳು ತಣಿಯುತ್ತಾ, ಭಿನ್ನಮತ ಶಮನವಾಗುತ್ತಾ ಅನ್ನುವಂಥದ್ದು. ಲಿಖಿತ, ಇವತ್ತು ಭಾಗದ ಕಾಂಗ್ರೆಸ್ ಮಾಜಿ ಸಚಿವರು ಮತ್ತೆ ಶಾಸಕರ ಒಂದು ಸಭೆಯನ್ನ ಕಾವೇರಿ ನಿವಾಸದಲ್ಲೇ ಇಟ್ಕೊಂಡಿದ್ದಾರೆ. ಆ ಸಭೆಗೆ CM ಕುಮಾರಸ್ವಾಮಿ ಅವರು ಕೂಡ ಇನ್ವೈಟ್ ಅನ್ನ ಮಾಡಿದ್ದಾರೆ. ಯಾಕೆಂದ್ರೆ CM ಅವರ ಎದುರಲ್ಲೇ ಮಂಡ್ಯ ಮುಖಂಡರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಇವತ್ತಿನ ಸಭೆಯಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ CM ಅವರೇ ಮಂಡ್ಯ ಮುಖಂಡರನ್ನ ಮನವೊಲಿಸುವಂತ ಒಂದು ವೇದಿಕೆಯನ್ನ ಸಿದ್ದರಾಮಯ್ಯ ಇವತ್ತು ರೂಪಿಸ್ಕೊಡ್ತಾ ಇರುವಂತದ್ದು. ಯಾಕೆಂದ್ರೆ ಅವರ ಸಮ್ಮುಖದಲ್ಲೇ ಆ ಮಂಡ್ಯ ಮುಖಂಡರ ಮನವೊಲಿಸುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಈಗ ರಣತಂತ್ರಗಳನ್ನು ಕೂಡ ಇಬ್ರು ಸೇರಿ ರೂಪಿಸ್ತಾ ಇದ್ದಾರೆ. ಇವತ್ತು ಬಹುತೇಕವಾಗಿ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ನರೇಂದ್ರ ಸ್ವಾಮಿ ಅವರು ಮನವೊಲಿಸುವಂತ ಒಂದು ಪ್ರಯತ್ನ ಯಶಸ್ವಿ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ CM ಮತ್ತೆ ಮಾಜಿ CM ಅವರಲ್ಲಿದೆ. ಯಾಕೆಂದ್ರೆ ಬಹುತೇಕವಾಗಿ ಕೊಡುಕೊಳ್ಳುವಿಕೆ ಅನ್ನುವಂತಹ ಒಂದು ಆಧಾರದ ಮೇಲೆ ಈಗ ಚಲುವರಾಯಸ್ವಾಮಿ ಅವರ ಮನವೊಲಿಸುವುದಕ್ಕೆ ಈಗಾಗಲೇ ಮುಂದಾಗಿದ್ರೆ, ಈಗಾಗಲೇ ಅವರ ಜೊತೆ ಸಿದ್ದರಾಮಯ್ಯ ಮಾತನಾಡಿದಾಗ ಕೂಡ ಅವರ ಮನವೊಲಿಸುವಂತ ಒಂದು ಪ್ರಯತ್ನ ಯಶಸ್ವಿಯಾಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಆದ್ರೆ ಇವತ್ತಿನ ಸಭೆಯಲ್ಲಿ CM ಅವರೇ ಇರೋದ್ರಿಂದ ಮಂಡ್ಯ ಭಾಗದ ಅಸಮಾಧಾನಿತ ಮುಖಂಡರು ಅವರ ಒಂದು ಬೇಡಿಕೆಗೆ ಒಪ್ತಾರ, ಅಂದ್ರೆ ಒಪ್ಪಂದಕ್ಕೆ ಒಪ್ಪಿಕೊಳ್ತಾರ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ನಿನ್ನೆಯಷ್ಟೇ ಚಲುವರಾಯಸ್ವಾಮಿ ಸಿದ್ದರಾಮಯ್ಯನವರು ಒಪ್ಪಿದ್ರು ಕೂಡ ಅವರು ಮತ್ತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡೋಣ ಯಾರಾಗ್ತಾರೆ ಮುಂದೆ, ಜನ ತೀರ್ಮಾನ ಮಾಡ್ತಾರೆ, ಅಲ್ಲಿನ ಜನ ತೀರ್ಮಾನ ಮಾಡ್ತಾರೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಅನ್ನೋದು. ನಾವು ಬೆನ್ನಿಗೆ ಚೂರಿ ಹಾಕೋರು ನಮ್ಮನ್ನ ಯಾಕೆ ನಂಬ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಯಾವ ರೀತಿಯಾಗಿ ಅವರು ನಡೆಸ್ಕೊಳ್ತಾರೆ, ಇವತ್ತಿನ ಸಭೆಯಲ್ಲಿ ಕೂಡ ಅವರು ತಿರುಗಿ ಬೀಳ್ತಾರ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಂಡ್ಯ ಭಿನ್ನಮತವನ್ನ ಶಮನ ಮಾಡುವಂತ ಒಂದು ಹೊಣೆಗಾರಿಕೆ ಸಿದ್ದರಾಮಯ್ಯನವರ ಮೇಲಿರುವಂತದ್ದು ಮತ್ತು ಅದು ಅನಿವಾರ್ಯತೆ ಕೂಡ ದೋಸ್ತಿಗಳಿಗೆ. ಹಾಗಾಗಿ ಇವತ್ತು ಶತಾಯಗತಾಯ ಇಬ್ಬರ ನಡುವಿನ ಮುನಿಸನ್ನ ಸರಿಪಡಿಸುವಂತಹ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡುವಂತೆ ಕಾಣ್ತಾ ಇದ್ಯಾ? ನಾಳೆಯಿಂದ ಮಂಡ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಒಗ್ಗಟ್ಟಾಗಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕಿಳಿತಾರ ಹೇಗೆ ಅಂತ? ಲಿಖಿತ, ಈಗ ಇರುವಂತದ್ದು ಒಂದು ಕಡೆ ಮಳವಳ್ಳಿ ಭಾಗದ ನರೇಂದ್ರ ಸ್ವಾಮಿ, ಇನ್ನೊಂದು ಕಡೆ ನಾಗಮಂಗಲದ ಚಲುವರಾಯಸ್ವಾಮಿ, ಹಾಗೆ ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಂಡಿಸಿದ್ದೇಗೌಡ, ಮಂಡ್ಯದಲ್ಲಿ ರವಿ ಗಾಣಿಗ ಅವರು ಕೂಡ ಇದ್ದಾರೆ. 4 ಜನ
ಅಸಮಾಧಾನವನ್ನ ಹೊರಹಾಕ್ತಾನೆ ಇದ್ದಾರೆ. ರಾಜ್ಯ ನಾಯಕರು ಕೂಡ ಸಾಕಷ್ಟು ಬಾರಿ ಸಭೆಯನ್ನ ಮಾಡಿದ್ರು ಕೂಡ ಇಲ್ಲಿಯವರೆಗೆ ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಆದ್ರೆ ಈಗ ನಿನ್ನೆ ಚಲುವರಾಯಸ್ವಾಮಿ ಅವ್ರ ಜೊತೆ ದೂರವಾಣಿ ಮೂಲಕ ಸಿದ್ದರಾಮಯ್ಯ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ನೀನು ಇವತ್ತು ಸಿಎಂ ಅವರ ಜೊತೆನೆ ನಿಮ್ಗೆ ವೇದಿಕೆಯನ್ನ ಕಲ್ಪಿಸ್ಕೊಡ್ತೇವೆ, ನೀವು ಅಲ್ಲೇ ನಿಮ್ಮ ಒಂದು ಅಸಮಾಧಾನ ಏನಿದೆ ಅಂದ್ರೆ ಜಿಲ್ಲೆಗೆ ಸಂಬಂಧಪಟ್ಟಂತ ಅಸಮಾಧಾನವನ್ನ ಬಗೆಹರಿಸಿಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಅಸಮಾಧಾನವನ್ನ ಮತ್ತೆ ಮುಂದುವರಿಸೋದು ಬೇಡ. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಗೆಲುವಿಗೆ ಎಲ್ಲರೂ ಕೂಡ ನೀವು ಒಟ್ಟಾಗಿ ದುಡಿಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆದ್ರೆ ಇವತ್ತಿನ ಸಭೆಯಲ್ಲಿ ಅದಕ್ಕೆ ಇವರು ಭದ್ರಾಗಿರ್ತಾರ ಅಥವಾ ಮತ್ತೆ ತಿರುಗಿ ಬೀಳ್ತಾರ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಆದ್ರೆ ಸಿಎಂ ಮತ್ತೆ ಮಾಜಿ ಸಿಎಂ ಅವರು ಮಂಡ್ಯ ಮತ್ತೆ ಮೈಸೂರಿನಲ್ಲಿ 2 ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಇವತ್ತು ಯಶಸ್ವಿಯಾಗುವಂತ ಒಂದು ದಿಕ್ಕಿನಲ್ಲಿ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಕರೆದೊಯ್ತಾರೆ ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಓಕೆ, ಧನ್ಯವಾದ ಶಿವಕುಮಾರ್. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಳ್ಳಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.